ಇಂಟಕ್ನ ಬಂದರು ಮತ್ತು ಡಾಕ್ ಕಾರ್ಮಿಕರ ಫೆಡರೇಷನ್ ಇದರ ನೂತನ ರಾಷ್ಟ್ರೀಯ ಅಧ್ಯಕ್ಷರಾಗಿ ನವಮಂಗಳೂರು ಬಂದರು ಪ್ರಾಧಿಕಾರದ ಮಾಜಿ ಟ್ರಸ್ಟಿ ಅಬೂಬಕ್ಕರ್ ಎನ್ಎಂಪಿಟಿ ಅವರು ಆಯ್ಕೆಯಾಗಿದ್ದಾರೆ. ಮಂಗಳೂರಿನ ಸುರತ್ಕಲ್ ಕೃಷ್ಣಾಪುರದ ನಿವಾಸಿಯಾದ ಎನ್ಎಂಪಿಟಿ ಅಬೂಬಕ್ಕರ್ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೂಲಕ ಮಂಗಳೂರಿಗೆ ಆಗಮಿಸಿದ್ದಾರೆ. ಈ ವೇಳೆ ಸುರತ್ಕಲ್ ಮತ್ತು ಕೃಷ್ಣಾಪುರ ನಾಗರಿಕರು ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು. ಇತ್ತೀಚೆಗೆ ಮುಂಬೈಯಲ್ಲಿ ನಡೆದ ವಿಶೇಷ ಸಾಮಾನ್ಯ ಸಭೆಯಲ್ಲಿ ಅಬೂಬಕ್ಕರ್ ಅವರು ಇಂಟಕ್ನ ಬಂದರು ಮತ್ತು ಡಾಕ್ ಕಾರ್ಮಿಕರ ಫೆಡರೇಷನ್ನ ನೂತನ ರಾಷ್ಟ್ರೀಯ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಹಿಂದೆ ಒಡಿಶಾದ ಮಾಜಿ ಸಂಸದರಾದ ಸಮಂತ ರಾಯ ಅವರು 4 ದಶಕಗಳಿಗೂ ಹೆಚ್ಚು ಕಾಲ ಈ ಹುದ್ದೆಯನ್ನು ಅಲಂಕರಿಸಿದ್ರು. ಅವರ ಅಕಾಲಿಕ ನಿಧನದ ನಂತರ ಈ ಹುದ್ದೆ ಖಾಲಿಯಾಗಿತ್ತು. ಇತ್ತೀಚೆಗೆ ಮುಂಬೈನಲ್ಲಿ ನಡೆದ ಇಂಟಕ್ನ ಎಲ್ಲ ಅಂಗಸಂಸ್ಥೆಗಳ ಸಭೆಯಲ್ಲಿ ಅಬೂಬಕ್ಕರ್ ಅವರನ್ನು ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಅಬೂಬಕ್ಕರ್ ಅವರು ಜಿಲ್ಲೆಯ ಮತ್ತು ದೇಶದ ಕಾರ್ಮಿಕ ವರ್ಗಗಳ ಧ್ವನಿಯಾಗಿ ಈ ಕ್ಷೇತ್ರದಲ್ಲಿ ಸೇವೆ ನೀಡುವ ಭರವಸೆ ಹೊಂದಿದ್ದು ಮುಂದಿನ ದಿನಗಳಲ್ಲಿ ಕಾರ್ಮಿಕ ವರ್ಗಗಳ ಪರ ನಿಲ್ಲಲಿದ್ದಾರೆ. ಮಾತ್ರವಲ್ಲದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನೇಕ ಸರ್ಕಾರಿ, ಸರ್ಕಾರೇತರ ಕೈಗಾರಿಕಾ ಕಂಪನಿಗಳಿದ್ದು ಈ ಕಂಪನಿಗಳಲ್ಲಿ ಹೆಚ್ಚಿನ ಉದ್ಯೋಗಿಗಳು ಹೊರ ರಾಜ್ಯಗಳಿಗೆ ಸೇರಿದ್ದಾರೆ. ಇವರೊಂದಿಗೆ ಜಿಲ್ಲೆಯ ಜನರಿಗೂ ಉದ್ಯೋಗ ಅವಕಾಶದಲ್ಲಿ ಸಮಾನ ಪಾಲು ನೀಡುವಂತೆ ಒತ್ತಾಯಿಸುವ ಸಲುವಾಗಿ ಮುಂದಿನ ಕೋರ್ ಕಮಿಟಿ ಸಭೆಯಲ್ಲಿ ನಿರ್ಣಯಿಸಲಾಗುತ್ತದೆ ಎಂದು ಎನ್ಎಂಪಿಟಿ ಅಬೂಬಕ್ಕರ್ ಹೇಳಿದರು. ಅಂತ ಹೇಳಿದರೆ ಒಂದು ವರ್ಕಿಂಗ್ ಕ್ಲಾಸ್ ಏನು ಹೇಳ್ತೇವೆ, ನಮ್ಮ ದುಡಿಯುವ ಸಮುದಾಯ, ಅದಕ್ಕೆ ಈ ಎಂಟೈರ್ ವರ್ಕಿಂಗ್ ಕ್ಲಾಸಿಗೆ ಸಂದಂಥ ಗೌರವ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಏಕೆಂತೇಳಿ ಹೇಳಿದರೆ ಇದು ಒಂದು ದೊಡ್ಡ ಜವಾಬ್ದಾರಿ. ದೇಶದ ಎಲ್ಲ ಬೃಹತ್ ಬಂದರುಗಳಲ್ಲಿರುವ ಕಾರ್ಮಿಕರು ಒಗ್ಗಟ್ಟಾಗಿ ನನ್ನನ್ನು ಅವಿರೋಧವಾಗಿ ಈ ಹುದ್ದೆಗೆ ಆಯ್ಕೆ ಮಾಡಿರುತ್ತಾರೆ. ಎಲ್ಲ ಬೇರೆ ಬೇರೆ ರಾಜ್ಯಗಳಿಂದ ಬಂದಂತಹ ಬಂದರಿನಲ್ಲಿ ದುಡಿಯುವುದಕ್ಕೆ ಮತ್ತು ಬಂದರು ಕಾರ್ಮಿಕರ ಒಕ್ಕೂಟ ಅಂತೇಳಿ ನ್ಯಾಷನಲ್ ಲೆವೆಲಲ್ಲಿ ಇದೆ. ಅದರಲ್ಲಿ ಈ ಹಿಂದೆ ನಮ್ಮ ಸಾಮಂತರಾಯ್ ಅವರು ಮಾಜಿ MP ಆಗಿದ್ದರು. ಅವರು ಕಳೆದ 40 ದಶಕಗಳ ಕಾಲ ಅದರಲ್ಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದರು. ಅವರ ಇತ್ತೀಚೆಗೆ ಅವರು ನಿಧನ ಆಗಿದ್ದರಿಂದ ಆ ಸ್ಥಾನ ತೆರವಾಯಿತು. ನಾನು ಖಂಡಿತ ನಿರೀಕ್ಷೆ ಮಾಡಿರಲಿಲ್ಲ ಬಾಂಬೆಗೆ ನಾನು ಮೀಟಿಂಗಿಗೆ ಹೋಗುವಾಗ ಇದಕ್ಕೆ. ಆದರೂ ಎಲ್ಲ ರಾಜ್ಯದ ಎಲ್ಲಲ್ಲಿನ ಲೀಡರ್ಸ್ ಯಾರಿದ್ದಾರೆ ಅವರು ಎಲ್ಲ ನನ್ನ ಮೇಲೆ ಈ ಜವಾಬ್ದಾರಿಯನ್ನು ವಹಿಸಿಕೊಟ್ಟಿದ್ದಾರೆ. ಈ ವೇಳೆ ಎನ್ಎಂಪಿಟಿ ಅಬೂಬಕ್ಕರ್ ಅವರ ಕುಟುಂಬಸ್ಥರು, ಸ್ನೇಹಿತರು, ಹಿತೈಷಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮಂಗಳೂರು.